ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಉತ್ಪನ್ನಗಳ ಅಭಿವೃದ್ಧಿ ನಿಗಮ ಇದೀಗ ದೇಶದ ರಾಜಧಾನಿ ದೆಹಲಿ ತಲುಪಿದೆ. ದೆಹಲಿಗೆ ಹೊರಟ ತೆಂಗಿನ ನಾರಿನ ಉತ್ಪನ್ನಗಳ ಅಭಿವೃದ್ಧಿ ನಿಗಮದಿಂದ ತಯಾರಿಸಲ್ಪಟ್ಟ ಮ್ಯಾಟ್ಗಳು ಹಾಗೂ ಇತರೆ ಉತ್ಪನ್ನಗಳನ್ನು ಹೊತ್ತ ಲಾರಿಗೆ ಸಿಎಂ ಸಿದ್ದರಾಮಯ್ಯ ಹಸಿರು ನಿಶಾನೆ ತೋರಿದ್ರು. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಿಂದ 1 ಲೋಡ್ ತೆಂಗಿನ ನಾರಿನ ಉತ್ಪನ್ನಗಳು ದೆಹಲಿಗೆ ಹೊರಟಿವೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ತೆಂಗಿನ ನಾರಿನ ಅಭಿವೃದ್ಧಿ ನಿಗಮದ ಎಂಡಿ ಶಿವಪ್ರಕಾಶ್ ಉತ್ಪನ್ನಗಳ ಬಗ್ಗೆ ಮಾಹಿತಿ ನೀಡಿದ್ರು. ಬೇಡಿಕೆ ಇದ್ದರೂ ಇಷ್ಟು ದಿನ ಪೂರೈಕೆ ಮಾಡಲು ಆಗ್ತಾ ಇರಲಿಲ್ಲ. ಈಗ ಎಲ್ಲವನ್ನ ಅಧ್ಯಯನ ಮಾಡಿ ಮಾರುಕಟ್ಟೆ ವಿಸ್ತರಣೆಗೆ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ತೆಂಗಿನ ನಾರಿನ ಉತ್ಪನ್ನಗಳು ದೇಶದಾದ್ಯಂತ ಜನಪ್ರಿಯವಾಗಿದೆ. ಗ್ರಾಮೀಣ ಭಾಗದ ನೈಸರ್ಗಿಕ ಸಂಪನ್ಮೂಲ ಬಳಸಿ ತಯಾರಾದ ಉತ್ಪನ್ನಗಳು ಇನ್ನು ಮುಂದೆ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯಲಿದೆ ಅಂತ ಹೇಳಿದ್ರು. ಅಲ್ಲದೆ ಇದರಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗಲಿದ್ದು ಸುಮಾರು 50,000 ಜನಕ್ಕೆ ಇದರಿಂದ ಉದ್ಯೋಗ ಸಿಗಲಿದೆ ಅಂದ್ರು. ಇವತ್ತು ನಮ್ಮ ಕಾಯಿರ್ ಕಾರ್ಪೊರೇಷನ್ಗೆ 50 ವರ್ಷದಲ್ಲಿ ಇವತ್ತು ನಮಗೆ ಸುವರ್ಣ ದಿನ ಅಂತ ಹೇಳಬೇಕು. ಇವತ್ತು ಇಷ್ಟು ಟೈಮನ್ನು ಸಿ ಎಮ್ ಅವರು ನಿಮ್ಮೆಲ್ಲರ ಜೊತೆ ಸೇರಿಕೊಂಡು ಇವತ್ತು ಬಂದು 1 ಟ್ರಕ್ ಲೋಡು ಕಾಯಿರ್ ಮ್ಯಾಟ್ಸನ್ನು ಡೆಲ್ಲಿಗೆ ಪ್ಲೇಸ್ ಮಾಡಿದಂಥ ಆರ್ಡ್ರನ್ನ ಇವತ್ತು ಫ್ಲ್ಯಾಗ್ ಆಫ್ ಮಾಡಿದ್ದಾರೆ. ಇದೇ ಥರ ಎವ್ರಿ ಮಂತು 2-3 ಲೋಡು ಹೊರ ರಾಜ್ಯಕ್ಕೆ ಹಿಂಗೆ ಹೋಗುತ್ತೆ ಅಂತ ನಾವು ಆಶ್ವಾಸನೆ ಕೊಡ್ಬೋದು. ನಮಗೊಂದು ಆತ್ಮವಿಶ್ವಾಸ ಇದೆ. ಇವತ್ತು ನಮ್ಮ ಚೇರ್ಮನ್ರು ನಟರಾಜ್ ಜಾನಕಿರಾಮ್ ಅವರು, ಮ್ಯಾಂಗೋ ಬೋರ್ಡ್ ಚೇರ್ಮನ್ರು ನಮ್ಮ ಜೊತೆ ಕೈ ಜೋಡಿಸವ್ರೆ. ಅವ್ರಿಗೆ ತುಂಬ ಆಸಕ್ತಿ ಇದೆ ಈ ಒಂದು ಕಾಯಿರ್ ಕಾರ್ಪೊರೇಷನ್ನು, ಕಾಯಿರ್ ಉತ್ಪಾದನೆಗಳು ಅಂದರೆ. ಇವರೆಲ್ಲರೂ ಸೇರಿ ಸಿ ಎಮ್ ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ನೇಯ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.